ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಅರ್ಚಕರಿಂದನೇ ಈ ಒಂದು ಮಂತ್ರವನ್ನು ತಿಳ್ಕೊಂಡಿರೋವಂಥದ್ದು. ಈ ಒಂದು ಮಂತ್ರವನ್ನು ನಾವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು, ಏನು ಎಲ್ಲ ಆಗುತ್ತೆ. ಇಲ್ಲಿ ವಿಪರೀತವಾಗಿರೋ ಸ್ನೇಹಿತರು ಇಷ್ಟು ಜನ ಅಂತಂದರೆ ತುಂಬ ಜನ ಅಂದರೆ ತುಂಬ ಜನ ಸ್ನೇಹಿತರೆ. ಏನಂದರೆ ಲಿಂಬೆಹಣ್ಣು ದೀಪ ಹಂಚೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥದ್ದು ಅಂತಲೇ ಹೇಳಬಹುದು. ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಹೋಗಿದ್ದೆ. ಆದರೆ ಅರೌಂಡ್ ಇವಾಗೇನು ರಾಹುಕಾಲ ಪ್ರಾರಂಭವಾಗುತ್ತೋ ಆವಾಗಂತೂ ವಿಪರೀತ ಜನ ಸ್ನೇಹಿತರೆ. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಕೂಡ ಜಾಗ ಆಗೋದಿಲ್ಲ. ಮತ್ತು ಇಲ್ಲಿ ಏನಂದರೆ ನಮ್ಮದು ಏನು ಅಂಥೇಳಿ ಇಲ್ಲಿ ಅರ್ಚಕರು 2-3-4 ಜನ ಆಚೆನೇ ಕೂತಿರುವಂಥದ್ದು. ಏನು ನೋಡಿ ಇಲ್ಲಿ ಜನ ಕ್ಯೂವಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ವಾ, ತುಂಬ ಕ್ಯೂ ಆಗುತ್ತೆ. ನಾನು ಸ್ವಲ್ಪ ಇರುವಾಗ ತೆಕ್ಕೊಂಡಿರುವಂಥದ್ದು. ಯಾಕಂದರೆ ಜಾಸ್ತಿ ಇದು ಮಾಡಿದ್ರು ಕೂಡ ನಾನು ಕೂಡ ಈ ದೇವಸ್ಥಾನಕ್ಕೆ ಫಸ್ಟು ಹೋಗಿರುವಂಥದ್ದು. ನನಗೆ ಏನೆಲ್ಲ ಅನುಭವ ಆಯಿತು ಮತ್ತು ದೇವಿಗೆ ಫಸ್ಟ್ ಟೈಮ್ ಹೋದಾಗ ನನಗೆ ಏನು ಒಂದು ಸಂತೋಷ ಸಿಕ್ತು ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಮಂತ್ರವನ್ನು ಮೊದಲಿಗೆ ಯಾವ್ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅಂಥೇಳಿ ಅರ್ಚಕರು ನಮಗೆ ಹೇಳಿರುವಂಥದ್ದು ಮತ್ತು ಅಲ್ಲಿ ಬಂದಿರುವಂಥ ಭಕ್ತಾದಿಗಳು ಕೂಡ ಅಲ್ಲಿ ಹೇಳಿಕೊಂಡು ಕೂತಿರುವಂಥದ್ದು. ಇಲ್ಲೇನು ಎಷ್ಟು ಜನ ಕೂತಿದ್ದಾರೋ ಕೆಲವೊಂದು ಅವರ ದೇವರ ಒಂದು ಇದರಲ್ಲಿ ಫೋನಲ್ಲಿ ಹಾಕ್ಕೊಂಡು ಕೇಳಿಸ್ತಾಯಿದ್ರು. ಕೆಲವೊಬ್ಬರು ಬುಕ್ ಚಿಕ್ಕ ಬುಕ್ಕು, ಇವಾಗ ಒಂದೇನು ಚಿಕ್ಕದು ಬುಕ್ ಬರುತ್ತಲ್ವ ಅಂಥದ್ದು. ಫಸ್ಟೆಲ್ಲ ಇವಾಗ ರೇಷನ್ ಅಂಗಡಿನಲ್ಲೆಲ್ಲ ನೀವು ತಿಂಗಳಿಗೆ ಗ್ರಾಸರೀಸ್ ಅಂಥೇಳಿ ಬಾಕಿ ಬರ್ಸೋರಾದರೆ ಚಿಕ್ಕ ಬುಕ್ಗಳಿರುತ್ತೆ. ಅಂಥ ಬುಕ್ಕು ಅದು ದೇವಿ ಬುಕ್ಕನ್ನು ಸಹ ಓದ್ತಾಯಿದ್ರು. ಈ ದೇವಸ್ಥಾನ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಬಸ್ಸಲ್ಲಿ ಹೋಗೋವಾಗ ಬರೋವಾಗ ಕಣ್ಣಾಡಿಸಿ ಆಡಿಸಿರ್ತೀರಿ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವಾಗ ಯಾವ್ಯಾವ ಕೆಲಸಕ್ಕೋಸ್ಕರ ಈ ಮಂತ್ರವನ್ನು ಹೇಳಬೇಕು. ಖಂಡಿತವಾಗ್ಲೂ ಈ ಥರ ನಿಮ್ಮ ಮನೆಯಲ್ಲಿ ಪುರಾತನವಾಗಿರುವಂಥ ದೇವಸ್ಥಾನಗಳು ಇತ್ತು ಅಂದರೆ ಖಂಡಿತವಾಗ್ಲೂ ಹೋಗ್ಬಿಟ್ಟು ಬನ್ನಿ. ನಾನು ಅಧಿಕ ಮಾಸದ ಶುಕ್ರವಾರ ದಿವಸ ಹೋಗಿರುವಂಥದ್ದು ಈ ದೇವಸ್ಥಾನಕ್ಕೆ. ಹತ್ತಿರದಲ್ಲೇ ಇದೆಯಲ್ಲ ಅಂಥೇಳಿ ನಾನು ಬಸ್ಸಲ್ಲಿ ಹೋಗೋ ಕೂಡ ವಿಪರೀತವಾಗಿ ಜನ ಇದ್ದರು. ಹಾಗೆ ಬಸ್ಸನ್ನು ಇಳಿದುಬಿಟ್ಟು ದೇವಿಯ ದರ್ಶನವನ್ನು ತಗೊಂಡೆ. ಆದರೆ ದೇವಿ ನನಗೆ ಅರಿಶಿನ ಕುಂಕುಮ ಸಮೇತವಾಗಿ 2-3 ಜನ ಅರಿಶಿನ ಕುಂಕುಮನೂ ಸಹ ಕೊಟ್ಟರು. ಪ್ರಸಾದ ಕೂಡ ಸಿಕ್ತು, ತಾಯಿಯ ಆಶೀರ್ವಾದ ಕೂಡ ಸಿಕ್ತು. ಈ ಒಂದು ಮಂತ್ರವನ್ನು ಯಾವ ಕೆಲಸಕ್ಕೋಸ್ಕರ ಹೇಳಬೇಕು ಅನ್ನೋದನ್ನು ಮೊದಲಿಗೆ ಹೇಳ್ತೀನಿ ನೋಡಿ. ಈ ಒಂದು ಮಂತ್ರವನ್ನು ನೀವು ನಿಮಗೆ ಅಂಗಡಿಗೆ ವ್ಯಾಪಾರ ಆಗಿಲ್ಲ ಅಂತಂದರೂ ಸಹ ಹೇಳ್ಕೊಬಹುದು, ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದ್ರೂ ಸಹ ಹೇಳ್ಕೊಳ್ಬಹುದಂತೆ. ಮತ್ತು ಒಂದು ದಿನಕ್ಕೆ ನೀವು 3 ಬಾರಿ 5 ಬಾರಿ 9 ಬಾರಿ ಹೇಳ್ಕೊಬಹುದು ಮತ್ತು 16 ಬಾರಿ ಸಹ ಹೇಳ್ಕೊಳ್ಬಹುದು. ನೀವು ಪ್ರತಿನಿತ್ಯ ಹೇಳ್ಕೊಳ್ಬೇಕು. ಯಾವ ಸಮಯದಲ್ಲಿ, ಬೆಳಗ್ಗೆ ಅಥವಾ ಸಂಜೆ. ನೀವು ಸ್ನಾನ ಮಾಡಿ ಪೂಜೆ ಮಾಡಿ ಅದನ್ನೆಲ್ಲ ಅವರು ಏನೂ ಹೇಳಿಲ್ಲ. ಬೆಳಗ್ಗೆ ಮತ್ತು ಸಂಜೆ 3 ಬಾರಿ 5 ಬಾರಿ 9 ಬಾರಿ 11 ಬಾರಿ 16 ಬಾರಿ ಅಂತ ಹೇಳಿದ್ದಾರೆ. ನಿಮಗೆ ಒಂದು ಅಂಗಡಿಗೆ ನೀವು ಏನೋ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ಮಕ್ಕಳಾಗಿಲ್ಲ, ಮನೆಯಲ್ಲಿ ಜಗಳಗಳಾಗ್ತಾ ಇದೆ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ ಅನ್ನೋಂಥವ್ರು ಖಂಡಿತವಾಗ್ಲೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ನಿಮ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದ ತಕ್ಷಣವೇ ನಿಮಗೆ ಒಂದು ರೀತಿಯಾಗಿ ಪಾಸಿಟಿವ್ ವೈಬ್ರೇಷನ್ ಅನ್ನೋದು ಆಗುತ್ತೆ ಮನೆಯಲ್ಲಿ. ಆದಷ್ಟು ಮನೆಯಲ್ಲಿರೋವಂಥವ್ರು ವಾರಕ್ಕೋ ತಿಂಗಳಿಗೋ 15 ದಿವಸಕ್ಕೆ ಒಂದು ಸತಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಇಲ್ಲ ಅಂದರೆ ಅಮಾವಾಸ್ಯೆ ಪೌರ್ಣಮಿ ವಾರಗಳ ಟೈಮಲ್ಲಾದರೂ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಯಾಕಂದರೆ ದೇವರ ಸನ್ನಿಧಾನಕ್ಕೆ ಹೋಗಿ ಬಂದಿರೋದ್ರಿಂದ ನಮಗೆ ನಮ್ಮ ಮನೇಲಿರುವಂಥ ಕಷ್ಟಗಳು ಅನ್ನೋಂಥದ್ದು ಪರಿಹಾರವಾಗುತ್ತೆ. ನಮಗೇನೇ ಒಂದು ನಮ್ಮ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದು ಕಡಿಮೆ ಆಗುತ್ತೆ. ಇಲ್ಲಿ ಈ ದೇವಸ್ಥಾನದ ಅರ್ಚಕರು ಬೇರೆ ಕಡೆ ಹೋಗಿ ಹೋಮವನ್ನು ಮಾಡ್ತಾಯಿದ್ರು, ಅದನ್ನು ಕೂಡ ಲೈವಲ್ಲಿ ತೋರಿಸ್ತಾಯಿದ್ರು. ನಾನು ಹೋಗಿರುವಂಥ ದೇವಸ್ಥಾನ ಇದೆ ನೋಡಿ. ಇವರು ಬಂದು 33 ಲಿಂಬೆಹಣ್ಣನ್ನು ಕಟ್ ಮಾಡಿ ರಾಹುಕಾಲದಲ್ಲಿ ದೀಪಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾಯಿದ್ರು. ನಾನು ಹೋಗಿರೋವಂಥ ದೇವಸ್ಥಾನ ಬಂದು ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ. ಇದು KR ಪುರಮಲ್ಲಿ ಇರೋವಂಥದ್ದು. ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ದೇವತೆ ಅಂತಲೇ ಹೇಳಬಹುದು. ಅಲ್ಲಿ ಕುಂಕುಮಾರ್ಚನೆ ಕೂಡ ಮಾಡ್ತಾರೆ. ತಾಯಿಗೆ ತುಂಬ ಜನ ನಾನು ನೋಡಿರೋ ಮಟ್ಟಿಗೆ ಮಲ್ಲಿಗೆ ಹೂವು, ತಾವರೆ ಹೂವನ್ನು ಎತ್ಕೊಂಡು ಹೋಗಿ ಕೊಡ್ತಾರೆ. ಮತ್ತು ಕುಂಕುಮವನ್ನು ಪ್ಯಾಕೆಟ್ ಆಗಿ ಇವಾಗ ಏನು ಗೋಪುರ ಕುಂಕುಮ ಬರುತ್ತಲ್ಲ ಆ ಕುಂಕುಮವನ್ನು ಸಹ ಅಲ್ಲಿ ಕೊಡ್ತಾಯಿದ್ರು. ತಾಯಿಗೆ ಅರ್ಚನೆ ಕೂಡ ಅಷ್ಟೇ ಕುಂಕುಮದಲ್ಲಿನೇ ಅವರು ಮಾಡಿರೋವಂಥದ್ದು. ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಫಸ್ಟ್ ಟೈಮ್ ಹೋಗಿದ್ದೆ. ನಾನು ತಾಯಿಗೆ ನನ್ನ ಮನಸ್ಸಲ್ಲಿ ಏನು ಗೊಂದಲಗಳು ಕೋರಿಕೆ ಇರುತ್ತಲ್ವ ಅದನ್ನು ತಾಯಿ ಮುಂದೆ ಕೇಳಿಕೊಂಡು ನಾನು ಬಂದು ಆಚೆ ಕಡೆ ಅನ್ನೋವಂಥದ್ದು ಕೂತ್ಕೊಂಡಿರೋ ಜಾಗದಲ್ಲಿನೇ ನಮಗೆ ಅರಿಶಿನ ಕುಂಕುಮವನ್ನು ಎತ್ಕೊಂಡು ಬಂದರು. ನನಗೂ ಕೂಡ ಅಷ್ಟೇ
2 ಅಧಿಕ ಮಾಸದಲ್ಲಿ ಅವರು ಅರಿಶಿನ ಕುಂಕುಮಕ್ಕೋಸ್ಕರ 2 ಹಿತ್ತಾಳೆ ದೀಪಗಳನ್ನು ಕುಂಕುಮಕ್ಕೆ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀ ದುಂ ದುರ್ಗಾಯೇ ನಮೋ ನಮಃ. ಓಂ ಶ್ರೀ ದುಂ ದುರ್ಗಾಯೇ ನಮೋ ನಮಃ. ಓಂ ಶ್ರೀ ದುಂ ದುರ್ಗಾಯೇ ನಮೋ ನಮಃ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಖಂಡಿತವಾಗ್ಲೂ ಯಾವ ಬೇಕಾದ ಸಮಸ್ಯೆ ಇದ್ರೂ ಹೇಳ್ಕೊಳ್ಳಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದನ್ನುವಂಥದ್ದಾಗುತ್ತೆ. ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ಪವರ್ಫುಲ್ ಮಂತ್ರ ಅಂತಲೇ ಹೇಳಬಹುದು. ನೆಕ್ಸ್ಟ್ ಟೈಮ್ ನಾನು ಹೋದಾಗ, ನಾನು ಫಸ್ಟ್ ಟೈಮ್ ಹೋಗಿದ್ದಲ್ಲಿ ವೀಡಿಯೋ ಮಾಡಬೇಕೋ ಇಲ್ಲೋ ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಸ್ವಲ್ಪ ಆಚೆ ಕೂತ್ಕೊಂಡಿರುವಾಗ ಮಾಡಿದ್ದೀನಿ. ನೆಕ್ಸ್ಟು ಟೈಮ್ ನಾನು ಅಲ್ಲಿ ಹೋದಾಗ ನಿಮಗೆ ಮಂತ್ರ ಸಮೇತವಾಗಿ ಅಲ್ಲಿ ಹೇಳ್ತಾರೆ ಅರ್ಚಕರು. ಅವರ ಬಾಯಿಂದನೇ ನಾನು ಬೇಕಿದ್ರೆ ಕೇಳಿಸ್ತೀನಿ, ಇಲ್ಲ ಅಂದರೆ ಅವರು ಒಂದು ಬುಕ್ಕಲ್ಲಿ ಬರೆದು ಈ ಮಂತ್ರವನ್ನು ಹೇಳಕ್ಕೆ ಹೇಳ್ತಾರೆ. ಆ ಬುಕ್ಕಲ್ಲಿ ಬರೆದಿರುವಂಥದ್ದನ್ನು ಕೂಡ ನಾನು ನಿಮಗೆ ಚಿಕ್ಕದಾಗಿ ವಿಡಿಯೋನ ಮಾಡಿ ತೋರಿಸ್ತೀನಿ ಅನ್ನೋದನ್ನು ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.